ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಮೈ ಚಾನಲ್ ವೇದಿಕಾ ನಯನ ಕಾನ್ಶಿಯಸ್ ಐಸ್. ನೋಡಿ, ಮೇ 14ನೇ ತಾರೀಕು ಜ್ಯೇಷ್ಠ ಅಮಾವಾಸ್ಯೆ, ಶನೀಶ್ಚರ ಅಮಾವಾಸ್ಯೆ, ಶನಿ ಜಯಂತಿ ಅಂತ ಹೇಳಿ ನಾವು ಸಾಕಷ್ಟು ರೆಮಿಡೀಸ್ನ ಕೊಡ್ತಾ ಇದ್ದೀವಿ. ಅದರಲ್ಲಿ ತುಂಬ ಮುಖ್ಯವಾದದ್ದನ್ನು ಎಲ್ಲರೂ ಮಾಡಲೇಬೇಕಾಗಿರೋಂಥ ಯಾವುದದು ರೆಮಿಡಿ ಅಂತ ಹೇಳಿದರೆ, ಯಾರೆಲ್ಲ ಶನಿ ಜಯಂತಿ ಇರೋದ್ರಿಂದ ಅಂದರೆ ಶನಿ ಪರಮಾತ್ಮನ ಜಯಂತಿ ಇರೋದ್ರಿಂದ ನಾವು ಸಾಕಷ್ಟು ಹೇಳಿದ್ದೀವಿ. ಅವತ್ತಿನ ದಿನ ನೀವು ಯಾವುದೆಲ್ಲ ದಾನವಾಗಿ ಕೊಡಬೇಕಾಗತ್ತೆ ಅಂತ ಹೇಳಿದ್ದೀವಿ. ಅದರಲ್ಲೂ ಸಾಡೆ ಸಾತಿ ಇರೋರಿಗೆ ದಶಾಭುಕ್ತಿಗಳಲ್ಲಿ ನೀವು ಎಲ್ಲರಿಗೂ ಗೊತ್ತಿರುತ್ತೆ, ನೀವು ಜಾತಕಗಳನ್ನು ಕೇಳಿರ್ತೀರಿ, ನೋಡಿರ್ತೀರಿ. ನಿಮ್ಮ ನಕ್ಷತ್ರಕ್ಕೆ ಏನೇನು ಬಂದಿದೆ, ಯಾವ ರಾಶಿಗೆ ಯಾವುದೆಲ್ಲ ಬಂದಿದೆ ಅನ್ನೋದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಇದನ್ನು ಹೊರತುಪಡಿಸಿ ನಾವು ನಮಗೆ ಯಾಕೋ ಏನೋ ಯಾವ ಕೆಲಸ ಕಾರ್ಯಗಳು ನಮ್ಮನ್ನು ಸಕ್ಸಸ್ ಆಗೋಕ್ಕೆ ಬಿಡ್ತಾ ಇಲ್ಲ, ಯಾಕೋ ಏನೋ ಕೆಟ್ಟ ದೃಷ್ಟಿ ಬಿದ್ದಿದೆ ಅಂತ ನಿಮ್ಮ ಮನಸ್ಸಿನಲ್ಲಿ ಯಾರಿಗಾದರೂ ಬಂದಿದ್ದೆ ಆದರೆ ಈ ಒಂದು ಪವರ್ಫುಲ್ ಆಗಿರುವಂಥ ದಿನನ ನೀವು ಮಿಸ್ ಮಾಡಲೇಬೇಡಿ ಅಂತ ಹೇಳ್ತೀನಿ. ನಾನು ಹಿಂದಿನ ವಿಡಿಯೋದಲ್ಲಿ ಏನೇನೆಲ್ಲ ಕೊಟ್ಟಿದ್ದೀನೋ ಅದನ್ನೆಲ್ಲವನ್ನು ಮಾಡಿ, ಅದರೊಟ್ಟಿಗೆ ಯಾರೆಲ್ಲ ಶನಿ ಮಹಾತ್ಮನ ಶಾಂತಿಯನ್ನು ಮಾಡಿಸ್ಕೊಂಡಿರ್ತೀರೋ, ಯಾರೆಲ್ಲ ಶನಿ ಮಹಾತ್ಮನಿಗೆ ತಿಲ ಅಭಿಷೇಕಕ್ಕೆ ಕೊಟ್ಟಿರ್ತೀರೋ, ಕಪ್ಪು ಎಳ್ಳು ಕರಿ ಬಟ್ಟೆಯನ್ನು ದಾನ ಮಾಡಿರ್ತೀರೋ, ಹಾಗೆ ಕಬ್ಬಿಣದ ವಸ್ತುಗಳನ್ನು, ಅದಕ್ಕೆ ನಾನು ಹೇಳಿದ್ದೀನಿ ಏನೇನೆಲ್ಲ ಕೊಡಬೇಕು ಅಂತ ಹೇಳಿ, ಅದನ್ನೆಲ್ಲ ದಾನ ಮಾಡಿರ್ತೀರೋ, ಅದಾದ ನಂತರವೇ ಇಲ್ಲಿ ಇರೋವಂಥದ್ದು ತುಂಬ ಒಂದು ಸೂಕ್ಷ್ಮ ವಿಚಾರ ಏನು ಅಂತ ಹೇಳಿದ್ರೆ, ರೇಖಿ ಯಾರೆಲ್ಲ ಕಲಿಬೇಕು ಅಂದ್ಕೊಂಡಿದ್ದೀರೋ, ರೇಖಿಯಲ್ಲಿ ಮಾಸ್ಟರ್ಶಿಪ್ ತಗೊಳ್ಬೇಕು ಅಂತಿದ್ದೀರಾ, ಗ್ರ್ಯಾಂಡ್ ಮಾಸ್ಟರ್ಶಿಪ್ ತಗೊಳ್ಬೇಕು ಅಂದ್ಕೊಂಡಿದ್ದೀರಾ, ನನ್ನ ಕಾಂಟ್ಯಾಕ್ಟ್ ಮಾಡಿ. ಮಾಸ್ಟರ್ ಇನ್ ಕ್ರಿಸ್ಟಲ್ ಥೆರಪಿ, ಕ್ರಿಸ್ಟಲ್ ಹೀಲಿಂಗ್, ಎವ್ರಿಥಿಂಗ್ ನಿಮಗೆ ಇಂಟ್ರೆಸ್ಟ್ ಇದೆಯಾ? ಹಾಗೆ ಏಂಜಲಿಕ್ ಥೆರಪಿ, ಮಾಸ್ಟರ್ಸ್ ಇನ್ ಏಂಜಲ್ ಥೆರಪಿ, ಹಾಗೆ ಹೀಲಿಂಗು, ಏಂಜಲ್ ನಂಬರ್ ಅಲ್ಲಿ ಸ್ಪೆಷಲಿಸ್ಟು, ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ? ಕ್ಲಿನಿಕಲ್ ಹಿಪ್ನೋಥೆರಪಿ ನಿಮಗೆ ಇಂಟ್ರೆಸ್ಟ್ ಇದೆಯಾ? ಪಾಸ್ಟ್ ಲೈಫ್ ಅನ್ನ ನೋಡ್ಕೊಳ್ಳೋಕೆ ಇಂಟ್ರೆಸ್ಟ್ ಇದೆಯಾ? ಹಾಗೇನೆ ಸಾಲ್ಟ್ ಅಲ್ಲಿ ಏನೇನೆಲ್ಲ ರೆಮಿಡೀಸ್ ನ ಕೊಡಬಹುದು, ಹರ್ಬ್ಸ್ ಅಲ್ಲಿ ಏನೇನೆಲ್ಲ ರೆಮಿಡೀಸ್ ನ ಕೊಡಬಹುದು, ಅನಿಮಲ್ ಸ್ಪಿರಿಟ್ ಗೈಡ್ಸ್ ನಮಗೆ ಏನೇನೆಲ್ಲ ಕೊಡ್ತಾ ಇದೆ, ಯಂತ್ರ ಮೇಕಿಂಗ್, ತಾಲಿಸಮು, ಮೋಜೋ ಬ್ಯಾಗು, ಏನೇನೆಲ್ಲ ಇದೆ. ತುಂಬಾ ಕೋರ್ಸಸ್ ನ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಲಾ ಆಫ್ ಅಟ್ರಾಕ್ಷನ್, ಮನಿ ರೇಖಿ, ಮ್ಯಾನಿಫೆಸ್ಟೇಷನ್ ಕ್ಲಾಸ್, ವುಲ್ಫ್ ಮ್ಯಾಜಿಕ್ ಬಿಗನ್ಸ್ ನೌ. ವುಲ್ಫ್ ಇಂದ ಸಾಕಷ್ಟು ರೆಮಿಡೀಸ್ ಇದೆ. ವುಲ್ಫ್ ಅನ್ನೋಂಥ ಅನಿಮಲ್ ಏನಿದೆ ಅಲ್ವಾ, ಈ ಸ್ಪಿರಿಟ್, ಆ ಪವರ್ ನಮಗೆ ಏನೇನೆಲ್ಲ ಕೊಡುತ್ತೆ ಅಂತ ಹೇಳಿ ವುಲ್ಫ್ ಸ್ಪೆಷಲಿಸ್ಟ್ ಆಗಬೇಕಾ? ಯಾರೆಲ್ಲ ಕೋರ್ಸಸ್ನ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದ್ರಿ ನೋಡಿ. ಯಾರೆಲ್ಲ ನೀವು ಇಷ್ಟೆಲ್ಲ ಮಾಡಿದ ನಂತರ ಸಾಕ್ಷಾತ್ ನೀವು ಏನ್ ಮಾಡ್ಬೇಕಾಗಿರುತ್ತೆ ಅಂದ್ರೆ, ಹನುಮ ದೇವರಿಗೆ, ಹನುಮಂತನಿಗೆ, ಆಂಜನೇಯನಿಗೆ ಒಂದು ತುಳಸಿಯ ಅರ್ಚನೆಯನ್ನ ನೀವು ಮಾಡಿಸಿ ಮನೆಗೆ ಹೋಗ್ಬೇಕಾಗತ್ತೆ. ಅಂದ್ರೆ ಇದೆಲ್ಲ ಮುಗಿಸಿ ನೀವು ಹನುಮ ದೇವಸ್ಥಾನಕ್ಕೆ, ಹನುಮ ದೇವರ ಒಂದು ಮಂದಿರಕ್ಕೆ ಹೋಗಿ ಹನುಮಂತನ ಒಂದು ಹನುಮಾನ್ ಚಾಲೀಸ ಪಠಣೆ ಮಾಡುವಂಥದ್ದು ತುಂಬಾ ಪವರ್ಫುಲ್. ಯಾರೆಲ್ಲ 7 ಬಾರಿ ಹನುಮಾನ್ ಚಾಲೀಸ ಪಠಣೆ ಮಾಡ್ತೀರೋ ಅವರಿಗಂತೂ ತುಂಬ ದಟ್ಟ ದಾರಿದ್ರ್ಯಗಳು ನಿವಾರಣೆ ಆಗುತ್ತೆ. ಸೊ ಇದನ್ನ ನೀವು ಹನುಮ ದೇವಸ್ಥಾನಕ್ಕೆ, ಹನುಮ ಮಂದಿರಗಳಿಗೆ ಹೋಗಿ ಅಲ್ಲಾದ್ರೂ ನೀವು 7 ಬಾರಿ ಹನುಮಾನ್ ಚಾಲೀಸನ್ನ ಪಠಣೆ ಮಾಡಿ, ಅಥವಾ ನೀವು ನಿಮ್ಮ ಮನೆಯಲ್ಲಾದ್ರೂ ಮಾಡಿಕೊಳ್ಳಬಹುದಾಗಿದೆ. ಸೊ ಯಾವುದು ಒಂದು ಮುಖ್ಯವಾದ ವಿಷಯ ಅಂದ್ರೆ, ಯಾರೆಲ್ಲ ಶನಿ ಶಾಂತಿಯನ್ನ ಮಾಡಿಕೊಂಡು, ಶನಿ ಮಹಾತ್ಮನ ದರ್ಶನ ಮಾಡಿಕೊಂಡು ನೀವು ಮನೆಗೆ ಹೋಗುವ ಮುಂಚೆ ಹನುಮ ದೇವರಿಗೆ ಹೋಗಿ ಹನುಮಂತನ ಒಂದು ಆಶೀರ್ವಾದವನ್ನ ಪಡ್ಕೊಂಡು, ನಮ್ಮ ಕೈಯಲ್ಲಿ ಸಾಧ್ಯ ಆದರೆ ತುಳಸಿಯ ಮಾಲೆಯನ್ನ ಅರ್ಪಿಸಿ, ತುಳಸಿಯ ದಳಗಳಿಂದ ಹನುಮಂತ ದೇವರಿಗೆ ಅರ್ಚನೆಯನ್ನು ಮಾಡಿಸಿ, ಹನುಮ ದೇವಸ್ಥಾನದಲ್ಲಿ 7 ಬಾರಿ ಹನುಮಾನ್ ಚಾಲೀಸವನ್ನ ಪಠಣೆ ಮಾಡಿ ನಂತರ ನೀವು ಮನೆಗೆ ಬನ್ನಿ. ನೀವು ಖಂಡಿತ ನೀವು ಏನು ಹಿಡ್ಕೊಂಡಿದ್ದೀರೋ ಕೆಲಸ, ಏನಂತ ಮನಸ್ಸಿನಲ್ಲಿ ಇಟ್ಕೊಂಡು ನೀವು ಮಾಡಬೇಕು ಅಂತ ಹೊರಟಿದ್ದೀರೋ ಅದಕ್ಕೆ ಉತ್ತರ ಅಂತೂ ಪಕ್ಕ ಅಂತ ನಾವು ಹೇಳ್ಬೋದು. 100% ಗ್ಯಾರಂಟಿ.
ಈ ಒಂದು ಸೂಕ್ಷ್ಮ ವಿಚಾರವನ್ನ ನೀವು ಇದನ್ನ ಮಾಡಿಕೊಂಡು ಬರಲೇಬೇಕಾಗತ್ತೆ. ಪ್ರತಿಯೊಬ್ಬರು ಮಾಡಲೇಬೇಕಾಗಿರುವಂಥ ದಿನ. ಅದರಲ್ಲೂ ಕೂಡ ಸಾಕಷ್ಟು ಜನರು ನಮಗೆ ಜಾಬ್ ಇಲ್ಲ ಅಂತ ಹೇಳ್ತಾನೆ ಇರ್ತೀರಿ, ಮದುವೆ ಆಗಲಿಲ್ಲ ಅಂತ ಹೇಳ್ತಿರ್ತೀರಿ. ಯಾಕೋ ನಮಗೆ ಎಜುಕೇಷನ್ ಸರಿಯಾಗಿ ಆಗ್ತಾ ಇಲ್ಲ, ನಮ್ಮ ಎಜುಕೇಷನ್ಗೆ ಏನೋ ಒಂದು ಪ್ರಾಬ್ಲಮ್ ಬಂದ್ಬಿಟ್ಟಿದೆ, ಕರಿಯರ್ ಪ್ರಾಬ್ಲಮ್ ಬಂದಿದೆ, ಪ್ರಮೋಷನ್, ಸ್ಯಾಲರಿ ಹೈಕು, ಎಲ್ಲದಕ್ಕೂ. ಯಾಕೆ ಅಂದರೆ ಶನಿ ಮಹಾತ್ಮ ಕೊಡೋದನ್ನ ಯಾರೂ ವಾಪಸ್ ಕಿತ್ಕೊಡಕ್ಕೆ ಸಾಧ್ಯನೇ ಇಲ್ಲ. ಅಂತ ಒಂದು ಗಟ್ಟಿಯಾಗಿ ಹಾಗೂ ಅದನ್ನು ಮುಟ್ಟಿದ್ರೆ ಬೆಂಕಿ ಅನ್ನೋ ಥರ ಶನಿ ಮಹಾತ್ಮನ ಆಶೀರ್ವಾದ, ಕೃಪಾ ಕಟಾಕ್ಷ ಸಿಗೋ ಅಂಥದ್ದು. ಸೊ ಮೇ 16ನೇ ತಾರೀಕು ಮರಿದೇನೆ ನಾನು ನಿಮ್ಮೆಲ್ಲರಿಗೂ ಮೇ 16ನೇ ತಾರೀಕು ನಾನು ವಿಡಿಯೋನ ಆಲ್ರೆಡಿ ಮಾಡಿದ್ದೀನಿ. ಆದರೆ ಈ ಒಂದು ಸೂಕ್ಷ್ಮ ವಿಚಾರವನ್ನ ನಿಮ್ಗೆಲ್ಲರಿಗೂ ತಿಳಿಸ್ಬೇಕಾಗಿತ್ತು. ಹಾಗಾಗಿ ಈ ಒಂದು ಸೂಕ್ಷ್ಮ ವಿಚಾರವನ್ನ ನಾನು ತಗೊಂಡು ಬಂದಿದ್ದೀನಿ. ಅವತ್ತಿನ ದಿನ ನಾನು ಅಂಗವಿಕಲರಿಗೆ, ಕುರುಡರಿಗೆ, ಅನಾಥರಿಗೆ ನೀವು ಅನ್ನದಾನವನ್ನ ಮಾಡಿ, ವಸ್ತ್ರದಾನವನ್ನ ಮಾಡಿ, ಹಾಗೆ ಓದೋಂಥ ಮಕ್ಕಳಿಗೆ ಬುಕ್ಕು, ಪೆನ್ನು, ಪೆನ್ಸಿಲ್, ಇವಾಗೆಲ್ಲ ಇನ್ನೊಂದು ತಿಂಗಳು ಹೋದ್ರೆ 20 ದಿನ ಹೋದ್ರೆ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ. ಅಂಥವರಿಗೆಲ್ಲ ಪುಸ್ತಕಗಳನ್ನ ಕೊಡಿಸೋವಂಥದ್ದು, ಬುಕ್ಕು, ಪೆನ್ನು, ಪೆನ್ಸಿಲ್ಗಳನ್ನ ಕೊಡಿಸೋವಂಥದ್ದು, ಇದನ್ನೆಲ್ಲವನ್ನು ಮಾಡೋದ್ರಿಂದ ಅವತ್ತು ಶನಿ ಮಹಾತ್ಮ ಸಂಪೂರ್ಣ ತೃಪ್ತಿಗೊಳ್ತಾರೆ, ನಮಗೆ ಬಂದಿರುವಂಥ ದೊಡ್ಡ ದಾರಿದ್ರ್ಯಗಳು ನಿವಾರಣೆ ಆಗುತ್ತೆ ಅಂತ ಹೇಳಿ ಈ ಒಂದು ಕೆಲವೊಂದು ನಾವು ಹನುಮ ದೇವಸ್ಥಾನಕ್ಕೆ ಹೋಗಿ ಹನುಮನ ಒಂದು ಆಚರಣೆಯನ್ನು ಮಾಡಿಕೊಂಡು ಆ ದೇವಸ್ಥಾನದಲ್ಲಿ ಅಂದರೆ ಯಾವುದು ಒಂದು ಹನುಮನ್ ಚಾಲೀಸನ ಪಠಣೆ ಮಾಡುವಂತ ಆಚರಣೆಯನ್ನ ಮಾಡಿಕೊಂಡು ನಾವು ಮನೆಗೆ ಹೋಗ್ಬೇಕಾಗಿರೋದು. ಈ ಒಂದು ಸೂಕ್ಷ್ಮ ವಿಚಾರವನ್ನ ನಾನು ಎಲ್ಲರಿಗೂ ತಿಳಿಸ್ಬೇಕಾಗಿತ್ತು. ಹಾಗಾಗಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಈ ವಿಡಿಯೋನ ತಗೊಂಡು ಬಂದಿದ್ದೀನಿ. ಯಾರು ಏನೇ ಸಂಕಲ್ಪ ಮಾಡಿದ್ರು ನಿಮಗೆ ಉತ್ತರ ಅಂತೂ ಪಕ್ಕ. ಮಾಡಿ ನೋಡಿ, ನಿಮ್ಗೆ ಉತ್ತರ ನಿಮ್ಮ ಮನೆ ಬಾಗಿಲಿಗೆ ಅದೃಷ್ಟ ನಾಕ್ ಮಾಡುತ್ತೆ. ಹಾಗಾದ್ರೆ ನಾವು ಕೊಟ್ಟಂತ ಈ ಒಂದು ವಿಶಿಷ್ಟವಾದ ವಿಭಿನ್ನವಾದ ಒಂದು ಇನ್ಫಾರ್ಮೇಶನ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಹಾಗಾದ್ರೆ ಎಲ್ಲರೂ ಹೈಪ್ ಕೊಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಹೋಗ್ಬರ್ಲಾ. ಮುಂದೆ ಮತ್ತೊಂದು ಒಳ್ಳೆ ಕಂಟೆಂಟ್ ಒಂದಿಗೆ ಬರ್ತಾ ಇದ್ದೀನಿ. ನಮಸ್ಕಾರ.